ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಈ ವರ್ಷದ ಕೊನೆಯಲ್ಲಿ ಮತ್ತು ಹೊಸ ವರ್ಷದ ಆರಂಭದಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವ ಒಂದು ದೊಡ್ಡ ಅವಕಾಶದ ಬಗ್ಗೆ ಮಾಹಿತಿ ತಂದಿದ್ದೇನೆ. ಈ ಬಾರಿ ಕೇರಳ ಲಾಟರಿ ಇಲಾಖೆಯ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ BR107 ಬರೋಬ್ಬರಿ 20 ಕೋಟಿ ರೂಪಾಯಿಗಳ ಬೃಹತ್ ಬಹುಮಾನವನ್ನು ಘೋಷಿಸಿದೆ. ಹಾಗಾದರೆ ಬಂಪರ್ ಲಾಟರಿ ಯಾವಾಗ ಡ್ರಾ ಆಗುತ್ತೆ, ಟಿಕೆಟ್ ಬೆಲೆ ಎಷ್ಟು, 1 ಕೋಟಿ ಮತ್ತು 10 ಲಕ್ಷ ಬಹುಮಾನಗಳು ಎಷ್ಟು ಜನರಿಗೆ ಸಿಗುತ್ತವೆ ಮತ್ತು ಬಹುಮಾನ ಗೆದ್ದರೆ ಅದನ್ನು ಪಡೆಯುವ ವಿಧಾನ ಏನು, ಈ ಎಲ್ಲ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ. ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಅದಕ್ಕಿಂತ ಮೊದಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮೊದಲಿಗೆ ಪ್ರಮುಖ ದಿನಾಂಕದ ಬಗ್ಗೆ ನೋಡೋಣ. ಈ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ ಲಾಟರಿ ಡ್ರಾಗೆ BR107 ಸಂಖ್ಯೆಯನ್ನು ನೀಡಲಾಗಿದೆ. ಇದರ ಡ್ರಾ ದಿನಾಂಕ ಶನಿವಾರ ಜನವರಿ 24, 2026 ಮಧ್ಯಾಹ್ನ 2 ಗಂಟೆಗೆ ನಡೆಯಲಿದೆ. ನಿಮಗೆ ಟಿಕೆಟ್ ಖರೀದಿಸಲು ಸಾಕಷ್ಟು ಸಮಯವಿದೆ. ಈ ಬಂಪರ್ ಲಾಟರಿ ಟಿಕೆಟ್ನ ಬೆಲೆ ಪ್ರತಿ ಟಿಕೆಟ್ಗೆ 400 ರೂಪಾಯಿಗಳು. ಈ ಬಾರಿ 90 ಲಕ್ಷ ಟಿಕೆಟ್ಗಳನ್ನು ಮುದ್ರಿಸಲಾಗಿದೆ. ಅವುಗಳ ಒಟ್ಟು ಮೌಲ್ಯ 257.14 ಕೋಟಿ ರೂಪಾಯಿ ಆಗಿರುತ್ತದೆ. ಟಿಕೆಟ್ಗಳನ್ನು ಒಟ್ಟು 10 ಸೀರೀಸ್ಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. XA, XB, XC, XD, XE, XG, XH, XJ, XK ಮತ್ತು XL ಸೀರೀಸ್. ಈಗ ಬಹುಮಾನಗಳ ಸಂಪೂರ್ಣ ರಚನೆಯನ್ನು ನೋಡೋಣ. 20 ಕೋಟಿ ಗೆಲ್ಲುವ ಅವಕಾಶ ಎಷ್ಟು ದೊಡ್ಡದು ಎಂದು ತಿಳಿಯುತ್ತದೆ. ಮೊದಲ ಬಹುಮಾನ ಫಸ್ಟ್ ಪ್ರೈಸ್. ಎಲ್ಲ ಸೀರೀಸ್ಗಳಿಗೆ ಇದು ಸಾಮಾನ್ಯವಾಗಿದ್ದು, ಒಬ್ಬ ಅದೃಷ್ಟಶಾಲಿ ವಿಜೇತರಿಗೆ ಸಿಗುವ ಮೊತ್ತ ಬರೋಬ್ಬರಿ 20 ಕೋಟಿ ರೂಪಾಯಿಗಳು. ಇದು ಡ್ರಾದಲ್ಲಿ ಅತಿ ದೊಡ್ಡ ಬಹುಮಾನವಾಗಿದೆ. ಎರಡನೇ ಬಹುಮಾನ ಸೆಕೆಂಡ್ ಪ್ರೈಸ್, 1 ಕೋಟಿ ರೂಪಾಯಿಗಳು. ಈ ಬಹುಮಾನವನ್ನು 20 ವಿಜೇತರಿಗೆ ನೀಡಲಾಗುತ್ತದೆ. ಮೂರನೇ ಬಹುಮಾನ ಥರ್ಡ್ ಪ್ರೈಸ್, 10 ಲಕ್ಷ ರೂಪಾಯಿಗಳು. 20 ವಿಜೇತರಿಗೆ 10 ಲಕ್ಷದ ಬಹುಮಾನ ಸಿಗುತ್ತದೆ. ಕಾನ್ಸೋಲೇಷನ್ ಪ್ರೈಸ್, ಮೊದಲ ಬಹುಮಾನ ವಿಜೇತರ ಸೀರೀಸ್ ಹೊರತುಪಡಿಸಿ ಉಳಿದ ಸೀರೀಸ್ಗಳಲ್ಲೂ ಅದೇ ಸಂಖ್ಯೆ ಹೊಂದಿರುವ ಟಿಕೆಟ್ಗಳಿಗೆ ತಲಾ 1 ಲಕ್ಷ ರೂಪಾಯಿ ಸಿಗುತ್ತದೆ. ಈ ಬಹುಮಾನವು 9 ಅದೃಷ್ಟಶಾಲಿ ಭಾಗವಹಿಸುವವರಿಗೆ ಲಭ್ಯವಾಗುತ್ತದೆ. ನಾಲ್ಕನೇ ಬಹುಮಾನ 3 ಲಕ್ಷ ರೂಪಾಯಿ. ಇದನ್ನು 9 ಬಾರಿ ಡ್ರಾ ಮಾಡಲಾಗುತ್ತದೆ. 9 ವಿಜೇತರು 3 ಲಕ್ಷ ಪಡೆಯುತ್ತಾರೆ. ಐದನೇ ಬಹುಮಾನ 2 ಲಕ್ಷ ರೂಪಾಯಿ. ಇದನ್ನು 20 ಬಾರಿ ಡ್ರಾ ಮಾಡಲಾಗುತ್ತದೆ. 20 ವಿಜೇತರು 2 ಲಕ್ಷ ರೂಪಾಯಿ ಪಡೆಯುತ್ತಾರೆ. ಇವುಗಳಲ್ಲದೆ ಉಳಿದ ಬಹುಮಾನಗಳ ಪಟ್ಟಿ ಹೀಗಿದೆ. ಈ ಬಹುಮಾನಗಳನ್ನು ಗೆಲ್ಲುವ ವಿಜೇತರನ್ನು ಕೊನೆಯ 4 ನಿರ್ದಿಷ್ಟ ಸಂಖ್ಯೆಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಆರನೇ ಬಹುಮಾನ 5,000 ರೂಪಾಯಿ. ಇದನ್ನು 30 ಬಾರಿ ಡ್ರಾ ಮಾಡಲಾಗುತ್ತದೆ. 30 ವಿಜೇತರು 5,000 ರೂಪಾಯಿ ಪಡೆಯುತ್ತಾರೆ. ಏಳನೇ ಬಹುಮಾನ 2,000 ರೂಪಾಯಿ. ಇದನ್ನು 54 ಬಾರಿ ಡ್ರಾ ಮಾಡಲಾಗುತ್ತದೆ. 54 ವಿಜೇತರು 2,000 ಪಡೆಯುತ್ತಾರೆ. ಎಂಟನೇ ಬಹುಮಾನ 1,000 ರೂಪಾಯಿ. ಇದನ್ನು 108 ಬಾರಿ ಡ್ರಾ ಮಾಡಲಾಗುತ್ತದೆ. 108 ವಿಜೇತರು 1,000 ಪಡೆಯುತ್ತಾರೆ. ಒಂಬತ್ತನೇ ಬಹುಮಾನ 500 ರೂಪಾಯಿ. ಇದನ್ನು 270 ಬಾರಿ ಡ್ರಾ ಮಾಡಲಾಗುತ್ತದೆ. 270 ವಿಜೇತರು 500 ಪಡೆಯುತ್ತಾರೆ. ಹತ್ತನೇ ಬಹುಮಾನ 400 ರೂಪಾಯಿ. ಇದು ಟಿಕೆಟ್ನ ಕೊನೆಯ ಬಹುಮಾನದ ಮೊತ್ತವಾಗಿದ್ದು ಟಿಕೆಟ್ನ ಬೆಲೆಗೆ ಸಮಾನವಾಗಿದೆ. ಈ ಲಾಟರಿ ಎಷ್ಟು ನೈಜ ಮತ್ತು ದೊಡ್ಡದು ಎಂಬುದಕ್ಕೆ ಹಿಂದಿನ BR101 ಡ್ರಾ ಉದಾಹರಣೆಯನ್ನು ನೋಡೋಣ. ಅದು ಫೆಬ್ರವರಿ 5, 2025 ನಡೆಯಿತು. ಆ ಡ್ರಾದಲ್ಲಿ ಮೊದಲ ಬಹುಮಾನವಾದ 20 ಕೋಟಿ ಗೆದ್ದ ಅದೃಷ್ಟ ಸಂಖ್ಯೆ XD 387132. ಈ ಟಿಕೆಟ್ ಕಣ್ಣೂರಿನಿಂದ ಮಾರಾಟವಾಗಿತ್ತು. ಎರಡನೇ ಬಹುಮಾನ 1 ಕೋಟಿಯನ್ನು ಗೆದ್ದ ಟಿಕೆಟ್ಗಳಲ್ಲಿ XA 571412 ತಿರುವನಂತಪುರಂ, XB 325009 ಪಾಲಕ್ಕಾಡ್ ಮತ್ತು XD 370820 ಕೊಲ್ಲಂ ಸೇರಿವೆ. ಈ ಐತಿಹಾಸಿಕ ವಿಜೇತರ ವಿವರಗಳು
ಈ ಲಾಟರಿಯ ಮಹತ್ವವನ್ನು ಎತ್ತಿ ತೋರಿಸುತ್ತವೆ. ಇಷ್ಟೊಂದು ದೊಡ್ಡ ಬಹುಮಾನ ಗೆದ್ದರೆ ಅದನ್ನು ಕ್ಲೇಮ್ ಮಾಡುವುದು ಹೇಗೆ ಎಂಬುದು ಮುಖ್ಯ. ಬಹುಮಾನ ಪಡೆಯುವ ವಿಧಾನವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಫಲಿತಾಂಶ ಪರಿಶೀಲನೆ. ನೀವು ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ನಲ್ಲಿಯೇ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ BR107 ಲಾಟರಿ ಫಲಿತಾಂಶಗಳನ್ನು ಲೈವ್ ಆಗಿ ಪರಿಶೀಲಿಸಬಹುದು. ಅಧಿಕೃತ ಫಲಿತಾಂಶಗಳನ್ನು ಕೇರಳ ರಾಜ್ಯ ಲಾಟರಿ ಇಲಾಖೆ ಗ್ಯಾಜೆಟ್ ಅಥವಾ ಅವರ ಅಧಿಕೃತ ವೆಬ್ಸೈಟ್ನಿಂದ ಪರಿಶೀಲಿಸಿಕೊಳ್ಳಿ. ಗೆದ್ದರೆ ಮೊದಲು ನಿಮ್ಮ ಟಿಕೆಟ್ ಸಂಖ್ಯೆಯನ್ನು ಅಧಿಕೃತ ಫಲಿತಾಂಶದೊಂದಿಗೆ ದೃಢೀಕರಿಸಿ. ಟಿಕೆಟ್ಗೆ ಸಹಿ. ತಕ್ಷಣವೇ ಟಿಕೆಟ್ನ ಹಿಂಭಾಗದಲ್ಲಿ ನಿಮ್ಮ ಸಹಿಯನ್ನು ಮಾಡಿ. ಇದು ಅತ್ಯಂತ ಮುಖ್ಯ. ಕಚೇರಿಗೆ ಭೇಟಿ. ಬಹುಮಾನವನ್ನು ಕ್ಲೇಮ್ ಮಾಡಲು ನೀವು ಹತ್ತಿರದ ಜಿಲ್ಲಾ ಲಾಟರಿ ಕಚೇರಿ, ಡಿಸ್ಟ್ರಿಕ್ಟ್ ಲಾಟರಿ ಆಫೀಸ್ ಅಥವಾ ಕೇರಳ ರಾಜ್ಯ ಲಾಟರಿ ನಿರ್ದೇಶನಾಲಯಕ್ಕೆ ಡೈರೆಕ್ಟರೇಟ್ ಆಫ್ ಕೇರಳ ಸ್ಟೇಟ್ ಲಾಟರೀಸ್ ಭೇಟಿ ನೀಡಬೇಕು. ನೀವು ಡ್ರಾ ಫಲಿತಾಂಶ ಘೋಷಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಟಿಕೆಟ್ ಅನ್ನು ಸಲ್ಲಿಸಬೇಕು. ಈ ಸಮಯ ಮೀರಿದರೆ ಬಹುಮಾನವನ್ನು ಕ್ಲೇಮ್ ಮಾಡಲು ಸಾಧ್ಯವಾಗುವುದಿಲ್ಲ. ಈಗ ಬಹುಮುಖ್ಯವಾದ ವಿಷಯಕ್ಕೆ ಬರೋಣ. ನೀವು 20 ಕೋಟಿ ಬಹುಮಾನ ಗೆದ್ದರೆ ನಿಮ್ಮ ಕೈಗೆ ಎಷ್ಟು ಹಣ ಸಿಗುತ್ತದೆ? ದೊಡ್ಡ ಬಹುಮಾನಗಳ ಮೇಲೆ 2 ಮುಖ್ಯ ಕಡಿತಗಳು ಅನ್ವಯವಾಗುತ್ತವೆ: ಆದಾಯ ತೆರಿಗೆ, TDS ಮತ್ತು ಏಜೆಂಟ್ ಕಮಿಷನ್. ಮೊದಲಿಗೆ, ಭಾರತೀಯ ತೆರಿಗೆ ಕಾನೂನಿನ ಪ್ರಕಾರ ಲಾಟರಿ ಬಹುಮಾನದ ಮೇಲೆ ನೇರವಾಗಿ ತೆರಿಗೆ ಕಡಿತ ಅನ್ವಯವಾಗುತ್ತದೆ. ಇದು ಫ್ಲಾಟ್ 30% ತೆರಿಗೆಯಾಗಿರುತ್ತದೆ. ಜೊತೆಗೆ ಸೆಸ್ ಅನ್ನು ಸೇರಿಸಿದಾಗ ಒಟ್ಟು 31.2% ಕಡಿತವಾಗುತ್ತದೆ. ಎರಡನೆಯದಾಗಿ, ಕೇರಳ ಲಾಟರಿ ನಿಯಮಗಳ ಪ್ರಕಾರ ಮೊದಲ ಮತ್ತು ಎರಡನೇ ಬಹುಮಾನಗಳಂತಹ ದೊಡ್ಡ ಮೊತ್ತಗಳಿಗೆ 10% ಏಜೆಂಟ್ ಕಮಿಷನ್ ಅನ್ನು ಸಹ ಕಡಿತಗೊಳಿಸಲಾಗುತ್ತದೆ. ಈ 2 ಕಡಿತಗಳನ್ನು ಅಂದರೆ 31.2% ತೆರಿಗೆ ಮತ್ತು 10% ಏಜೆಂಟ್ ಕಮಿಷನ್ ಅನ್ನು ಒಟ್ಟುಗೂಡಿಸಿದಾಗ ಸುಮಾರು 41.2% ಹಣವು ಬಹುಮಾನದ ಮೊತ್ತದಿಂದ ಕಡಿತವಾಗುತ್ತದೆ. ಉದಾಹರಣೆಗೆ, ನೀವು 20 ಕೋಟಿ ಗೆದ್ದರೆ ಈ ಕಡಿತಗಳು ಸೇರಿ ಅಂದಾಜು 8,24,00,000 ರೂಪಾಯಿಗಳಿಗಿಂತ ಹೆಚ್ಚು ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ. ಇದರ ಅರ್ಥ ವಿಜೇತರ ಕೈಗೆ ಬರಬಹುದಾದ ಮೊತ್ತವು ಸುಮಾರು 11,76,00,000 ರೂಪಾಯಿಗಳು ಆಗಿರುತ್ತದೆ. ಅದೇ ರೀತಿ ನೀವು 1 ಕೋಟಿ ಗೆದ್ದರೆ ತೆರಿಗೆ ಮತ್ತು ಕಮಿಷನ್ ಕಡಿತದ ನಂತರ ನಿಮಗೆ ಸುಮಾರು 58,80,000 ರೂಪಾಯಿಗಳು ಸಿಗುತ್ತದೆ. ಬಹುಮಾನದ ಹಣದಿಂದ ಕಡಿತವಾದ ನಂತರ ಉಳಿದ ಮೊತ್ತವಷ್ಟೇ ವಿಜೇತರ ಕೈಗೆ ಸೇರುತ್ತದೆ ಎಂಬುದನ್ನು ನೀವು ನೆನಪಿಡಬೇಕು. ಇನ್ನು ಬಹುಮಾನ ಗೆದ್ದ ಟಿಕೆಟ್ ಮಾರಿದ ಏಜೆಂಟರಿಗೆ ಸಿಗುವ ಮೊತ್ತದ ಬಗ್ಗೆ ಹೇಳುವುದಾದರೆ, ಮೊದಲ ಬಹುಮಾನವಾದ 20 ಕೋಟಿಗೆ ಅಂದರೆ 2 ಕೋಟಿ ರೂಪಾಯಿಗಳನ್ನು ಲಾಟರಿ ಇಲಾಖೆಯಿಂದ ಆ ಏಜೆಂಟರಿಗೆ ಪ್ರತ್ಯೇಕವಾಗಿ ಪಾವತಿಸಲಾಗುತ್ತದೆ. ಒಟ್ಟಿನಲ್ಲಿ 400 ರೂಪಾಯಿ ಹೂಡಿಕೆಯೊಂದಿಗೆ 20 ಕೋಟಿ ಗೆಲ್ಲುವ ಅವಕಾಶವನ್ನು ಕೇರಳ ರಾಜ್ಯ ಲಾಟರಿ ನೀಡುತ್ತಿದೆ. ನಿಮ್ಮೆಲ್ಲರ ಅದೃಷ್ಟ ಪರೀಕ್ಷೆಗೆ ಶುಭ ಹಾರೈಕೆಗಳು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.